ಒಂಬತ್ತನೇ ಸುತ್ತಿನ ಮತ ಎಣಿಕೆಯ ನಂತರ ಉಮೇಶ್ ಮೆಟ್ಟಿಗೆ 41,206 ಮತಗಳು. ವೀರಣ್ಣ ಚರಂತಿಮಠ್ 30,000 ಕೂಡ ದಾಟಿಲ್ಲ ಇನ್ನುವರೆಗೂ. ಕಾಂಗ್ರೆಸ್ ಒಂದು ಸ್ಪಷ್ಟ ಗೆಲುವಿನತ್ತ ದಾಪುಗಾಲು ಹಾಕ್ತಾ ಇದೆ ಬಾಗಲಕೋಟೆಯಲ್ಲಿ. ಮತ ಎಣಿಕೆಯ 2 ಗಂಟೆ 28 ನಿಮಿಷಗಳ ನಂತರ ತಮಿಳುನಾಡಿನಲ್ಲಿ ಎಂಜಿಆರ್ ಮಾದರಿ ಗೆಲುವು ಪಡೆದ ನಟ ವಿಜಯ್. ಈ ಚುನಾವಣೆಗಳ ಒಟ್ಟು 3 ಅಚ್ಚರಿಗಳನ್ನು ಟೇಕ್ ಅವೇಸ್ಗಳನ್ನು ನೋಡೋದಾದರೆ, ಒಂದು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಭರ್ಜರಿ ವಿಜಯ, ಎರಡನೇದು ತಮಿಳುನಾಡಿನಲ್ಲಿ ಸುಮಾರು 5 ದಶಕಗಳ ನಂತರ ಡಿಎಂಕೆ ಎಐಎಡಿಎಂಕೆಯನ್ನು ಹಿಮ್ಮೆಟ್ಟಿಸಿ ಮತ್ತೊಂದು ಪಕ್ಷ ವಿಜಯ್ 100ರ ಗಡಿಯನ್ನು ದಾಟಿರೋದು. ಈ ಚುನಾವಣೆಯ ಅತ್ಯಂತ ದೊಡ್ಡ ಸುದ್ದಿ ಅದು. ಒಂದು ವೇಳೆ ದಾವಣಗೆರೆಯಲ್ಲಿ ಬಿಜೆಪಿ ಈಗೇನು 8,446 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದೆ, ಇದನ್ನು ರಿಸಲ್ಟ್ ಆಗಿ ಪರಿವರ್ತಿಸಿದರೆ ಕರ್ನಾಟಕದ ಮಟ್ಟಿಗೂ ಕೂಡ ಒಂದು ಅತಿ ದೊಡ್ಡ ಅಚ್ಚರಿಯ ಫಲಿತಾಂಶ ದಾವಣಗೆರೆಯಲ್ಲಿ ಬರಲಿದೆ. ಬಾಗಲಕೋಟೆ ಚುನಾವಣೆ ಘೋಷಣೆ ಆದಾಗ ಬಾಗಲಕೋಟೆ ಅಡ್ವಾಂಟೇಜ್ ಬಿಜೆಪಿ, ದಾವಣಗೆರೆ ಅಡ್ವಾಂಟೇಜ್ ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇತ್ತು. ಬಟ್ ಮತದಾರ ಪ್ರಭುವಿನ ಟ್ರೆಂಡ್ ಅನ್ನು ಗಮನಿಸಿದ್ರೆ ದಾವಣಗೆರೆಯಲ್ಲಿ ಬಿಜೆಪಿ, ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ನಿನ್ನೆಷ್ಟೇ ಶೃಂಗೇರಿಯಲ್ಲಿ ಜೀವರಾಜ್ ಅಂಚೆ ಮತಗಳಲ್ಲಿ ಮುನ್ನಡೆಯಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ಪುನರ್ಮತ ಎಣಿಕೆಯಲ್ಲಿ ಹೇಳಲಾಗಿತ್ತು. ಈಗ ದಾವಣಗೆರೆಯಲ್ಲಿ ಬಿಜೆಪಿ ಮುನ್ನಡೆ, ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮುನ್ನಡೆ. ಪಶ್ಚಿಮ ಬಂಗಾಳದಲ್ಲಿ ಡೆಮೋಗ್ರಫಿ ವೈಸ್ ಸಂಖ್ಯೆಗಳು ಬರ್ತಾ ಇದ್ದಾವೆ. ಬಹಳ ಕುತೂಹಲಕಾರಿ. ಪಶ್ಚಿಮ ಬಂಗಾಳ 62 ಮುಸ್ಲಿಂ ಡಾಮಿನೆಂಟ್ ಕ್ಷೇತ್ರಗಳ ಪೈಕಿ 29ರಲ್ಲಿ ಬಿಜೆಪಿ ಮುನ್ನಡೆ. 62 ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳ ಪೈಕಿ 31ರಲ್ಲಿ ಟಿಎಂಸಿ, 29ರಲ್ಲಿ ಬಿಜೆಪಿ ಮುನ್ನಡೆ. ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಇನ್ರೋಡ್ ಮಾಡದ ಹೊರತು ಬಿಜೆಪಿ ಸರಳ ಬಹುಮತ ಪಡೆಯುವುದು ಅಸಾಧ್ಯ. ಅದರಲ್ಲಿ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಮುಸ್ಲಿಂ ಬಾಹುಳ್ಯದ 62 ಕ್ಷೇತ್ರಗಳ ಟ್ರೆಂಡ್ ಬರ್ತಾ ಇದೆ. ಅವುಗಳ ಪೈಕಿ 29ರಲ್ಲಿ ಬಿಜೆಪಿ ಮುನ್ನಡೆ. ಗ್ರಾಮೀಣ ಪ್ರದೇಶಗಳು 179 ಕ್ಷೇತ್ರಗಳ ಪೈಕಿ 104ರಲ್ಲಿ ಬಿಜೆಪಿ ಮುನ್ನಡೆ. 108 ಆಗಿದೆ ಈಗ ಸಂಖ್ಯೆ. 179ರ ಪೈಕಿ 108ರಲ್ಲಿ ಬಿಜೆಪಿ ಮುನ್ನಡೆ. ಎಸ್ಸಿ ಕ್ಷೇತ್ರಗಳು 68ರ ಪೈಕಿ 40ರಲ್ಲಿ ಬಿಜೆಪಿ ಮುನ್ನಡೆ. 43 ಆಗಿದೆ ಸಂಖ್ಯೆ ಈಗ. ಎಸ್ಟಿ 16ರ ಪೈಕಿ 12. 174 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಪಶ್ಚಿಮ ಬಂಗಾಳ 174 ಕ್ಷೇತ್ರಗಳು. 148 ಮ್ಯಾಜಿಕ್ ನಂಬರ್ ಅಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಮೊಟ್ಟ ಮೊದಲ ಸಲ ಅಧಿಕಾರ ಹಿಡಿಯುವತ್ತ ಬಿಜೆಪಿ. ಸ್ವೀಪ್ ಎಸ್. ಕೆಲವಿದೆ ಅಲ್ಲಿ ಟಿಎಂಸಿಗೆ ಸೀಟ್ ಬಂದಿವೆ. ಬಾಂಗ್ಲಾದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಸೀಟ್ಗಳಲ್ಲೂ ಕೂಡ ಮಾಲ್ದಾ, ಮುರ್ಷಿದಾಬಾದ್, ಡಿಂಜಾಪುರ್ ಇದೇನು ಭಾಗ ಇದೆ ಅಲ್ಲ, ಇಲ್ಲೂ ಕೂಡ ಬಿಜೆಪಿ ಕಳೆದ ಬಾರಿಗೆ ಹೋಲಿಸಿದ್ರೆ ದೊಡ್ಡ ಮಟ್ಟದ ಇನ್ರೋಡ್ಸ್ಗಳನ್ನು ಮಾಡಿದೆ. ನಾನು ಮ್ಯಾಪನ್ನು ನೋಡ್ತಾ ಇದ್ದೀನಿ.
ಉಳಿದಂತೆ ನ್ಯೂ ಜಲ್ಪಾಯ್ಗುರಿ, ಸಿಲಿಗುರಿ ಆ ಭಾಗ ಏನಿದೆ ಅಲ್ಲ, ಕೂಚ್ ಬಿಹಾರ್, ಹಿಂದೂ ಬಾಹುಳ್ಯ ಕ್ಷೇತ್ರಗಳು, ಅಲ್ಲೂ ಬಿಜೆಪಿ ಪರ್ಫಾರ್ಮ್ಡ್ ವೆಲ್ ಆಲ್ಮೋಸ್ಟ್. ನಾರ್ತ್ ಕಂಪ್ಲೀಟ್ ಸ್ವೀಪ್ ಮಾಡಿದೆ. ಸೌತ್ ಬೆಂಗಾಲ್ನಲ್ಲಿ ತೃಣಮೂಲ್ ಮತ್ತು ಬಿಜೆಪಿ ಹೆಚ್ಚು ಕಡಿಮೆ 50-50% ಸೀಟ್ ತೆಗೆದುಕೊಳ್ಳಿ, ಹೆಚ್ಚು ಕಡಿಮೆ. ನಾವು ಮೊನ್ನೆ ಹೇಳ್ತಾ ಇದ್ವಿ, ಸೌತ್ ಬೆಂಗಾಲ್ನಲ್ಲಿ ಬಿಜೆಪಿ ಏನಾದರೂ 60-70, ನಾರ್ತ್ ಬೆಂಗಾಲ್ನಲ್ಲಿ ಬಿಜೆಪಿ 90-100ವರೆಗೆ ಹೋದರೆ ಬಿಜೆಪಿ ಅಧಿಕಾರ ಹಿಡಿಯುತ್ತೆ ಅಂತ. ಬಟ್ ಆ ಲಕ್ಷಣಗಳು ಸೌತ್ ಬೆಂಗಾಲ್ ಬಹುತೇಕ ಮುಸ್ಲಿಂ ಬಾಹುಳ್ಯದ ಜಿಲ್ಲೆಗಳು ಬರ್ತವೆ. ಕಳೆದ ಸಲ ಕೇವಲ 5 ಕ್ಷೇತ್ರಗಳನ್ನ ಮಾತ್ರ ಬಿಜೆಪಿ ಗೆದ್ದುಕೊಂಡಿತ್ತಲ್ಲಿ. ಕಳೆದ ಸಲ ಕೇವಲ 5 ಕ್ಷೇತ್ರಗಳನ್ನ ಗೆದ್ದುಕೊಂಡಿತ್ತು ಬಿಜೆಪಿ. ಅಲ್ಲಿ ಬಿಜೆಪಿಯ ಟಾಲಿ 45-50ಕ್ಕೆ ಬರದ ಹೊರತು ಪಶ್ಚಿಮ ಬಂಗಾಳವನ್ನ ಆಳುವ ಕನಸು ಈಡೇರುವುದಿಲ್ಲ ಅಂತ ವಿಶ್ಲೇಷಣೆ ಮಾಡಿದ್ವಿ. ಅಲ್ಲಿ ಡೆಫಿನೆಟ್ಲಿ ಬಿಜೆಪಿ 40 ಕ್ರಾಸ್ ಮಾಡೋ ಸಾಧ್ಯತೆ ಇದೆ. ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಹೇಗೆ ಗೆಲ್ಲುವುದಕ್ಕೆ ಸಾಧ್ಯ ಆಯಿತು? ಲೆಕ್ಕಾಚಾರ ಸರಳ. 35%ಗಿಂತ ಹೆಚ್ಚು ಮುಸ್ಲಿಮರು, ಅದರ ಅರ್ಥ 65% ಹಿಂದೂಗಳು. ಹಿಂದೂ ಕನ್ಸಾಲಿಡೇಷನ್ ಮಾಡುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಹಿಂದೂ ಮತಗಳು ಚದುರದಂತೆ ನೋಡಿಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ಅಂತ ಅರ್ಥ. ತಮಿಳುನಾಡು ಸರಳ ಬಹುಮತದತ್ತ ಟಿವಿಕೆ 106 ಕ್ಷೇತ್ರಗಳಲ್ಲಿ ಮುನ್ನಡೆ. DMK ಉಂಟು 20 ಅಲಯನ್ಸ್ ಉಂಟು, ಅಣ್ಣಾ DMK ಒಂದು 15 ಅಲಯನ್ಸ್ ಉಂಟು. ಅಂತವರೆಲ್ಲ ಸಣ್ಣ ಪುಟ್ಟ ಪಕ್ಷಗಳು, ಡಿಎಂಕೆಯೂ ಬೇಡ, ಡಿಎಂಕೆನೂ ಬೇಡ, ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ಸರ್ಕಾರ ನಡೆಸ್ತೀನಿ ಅಂತ ಹೋದ್ರೂ ಕೂಡ ಸುಲಭವಾಗಿ ಸರ್ಕಾರ. ಕಾಂಗ್ರೆಸ್ ಅಲ್ಲಿ ಒಂದು 4-5 ಸೀಟ್ ಉಂಟು ಕಾಂಗ್ರೆಸ್ ಅಲ್ಲಿ. ಅಷ್ಟೇ ಅಲ್ಲ, 118 ಮೆಜಾರಿಟಿ ಮಾಡ್ಕೊಡ್ದು. 118 ಮಾಡಲಿಕ್ಕೆ ಅಷ್ಟೊಂದು ಕಷ್ಟ ಇಲ್ಲ. ಇದನ್ನು ವೆಸ್ಟ್ ಬೆಂಗಾಲನ್ನು ಅನಲಿಸ್ ಮಾಡುವಾಗ ಎಲ್ಲಿ ನೋಡಿ ಬಿಜೆಪಿ ಎಲ್ಲಿ ಅವ್ರು 3rd ಪ್ಲೇಸಲ್ಲಿ ಇರ್ತಾರೆ ಎಷ್ಟೋ ವರ್ಷಾನುಗಟ್ಟಲೆ, ಎಲ್ಲಿ ಬಂದು 2nd ಪ್ಲೇಸ್ ಬಂದಿರ್ತಾರ, ನಂತರ ಅವ್ರಿಗೆ 1st ಪ್ಲೇಸ್ ಹೋಗ್ಲಿಕ್ಕೆ ಕಷ್ಟನೇ ಆಗಲ್ಲ. ಯಾವುದೇ ಸ್ಟೇಟ್ ತಗೊಳ್ಳಿ ನೀವು, ಒರಿಸ್ಸಾದಲ್ಲಿ ಅವರು ಎಷ್ಟೋ ವರ್ಷದಿಂದ 3rd ಪ್ಲೇಸಲ್ಲೇ ಇದ್ದರು. ಕಾಂಗ್ರೆಸ್ ಮತ್ತು ಪಟ್ನಾಯಕ್ ಪಕ್ಷ, ಬಿಜು ಜನತಾದಳ ಇತ್ತು. ಯಾವಾಗ 2nd ಪ್ಲೇಸ್ಗೆ ಒಂದ್ಸಲ ಬಂದುಬಿಟ್ರೆ ಇಮಿಡಿಯೇಟ್ 1st ಪ್ಲೇಸ್ ಹೋಗ್ತಾರೆ. ಬಿಹಾರಲ್ಲಿ ಸೇಮ್ ಪೊಸಿಷನ್, ಅಲ್ಲಿ RJD JDU ಎಲ್ಲ 2nd, 1st, 2nd, ಯಾವಾಗ 2nd ಪ್ಲೇಸ್ ಹೋದ್ರೆ 3rd ಪ್ಲೇಸ್ ಹೋಗ್ಬಿಡ್ತಾರೆ. ಅಸ್ಸಾಮಲ್ಲಿ ಅವರು ನೋವಾರಿದ್ರು. ನೆಕ್ಸ್ಟ್ ಯಾವುದಲ್ಲಿ ಗೊತ್ತು ಟಾರ್ಗೆಟ್ ಇರೋದು? ಅಲ್ಲ, ನೆಕ್ಸ್ಟ್ ಟಾರ್ಗೆಟ್ ತೆಲಂಗಾಣ. ಒಂದು ವೇಳೆ ಚಂದ್ರಶೇಖರ್ KCR ಪಕ್ಷ ಎಲ್ಲಿ ಆದರೂ ಅವನತಿ ಕಡೆಗೆ ಬಂದರೆ ಆಗ ಅಲ್ಲಿ ಎಮರ್ಜ್ ಆಗ್ತದೆ, ಬಿಜೆಪಿ ಎಮರ್ಜ್ ಆಗ್ತದೆ, ಮತ್ತೆ ಪುನಃ ಅವರು ಇದಾಗ್ತಾರೆ. ಆ್ಯಕ್ಚುಲಿ ಈಗ ನೀವು ಹೇಳ್ತಾ ಇದ್ರಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ವೆಸ್ಟ್ ಬೆಂಗಾಲಲ್ಲಿ ಅಮಿತ್ ಶಾ ಅವ್ರು ಆಗ್ತಾರ ಅಂತ. ಮ್ಯಾನ್ ಆಫ್ ದಿ ಮ್ಯಾಚ್ ನೀವು ಇನ್ನೊಬ್ರು ಮರೆತುಬಿಟ್ರಿ, ಜ್ಞಾನೇಶ್ ಕುಮಾರ್ನ. ಜ್ಞಾನೇಶ್ ಕುಮಾರ್ ಯಾಕಂದರೆ ಬದುಕಿರೋ 27 ಲಕ್ಷ ಜನ ಮತದಾರರ ಮತಗಳನ್ನು ತೆಗೆದಿದ್ದಾರಲ್ಲ, ಅದು ಒಂದು ದೊಡ್ಡ ಸಾಧನೆ. ಅದು 27 ಲಕ್ಷ ಏನು ಮತ ಹಾಕ್ಬೇಕು ಅಂದ್ರೆ ಬದುಕಿರುವುದಕ್ಕಷ್ಟೇ ಗ್ಯಾರಂಟಿ ಕೊಡಬೇಕಾಗಿಲ್ಲ. ಅವರು ಭಾರತೀಯರು ಅನ್ನೋದಕ್ಕೆ ಗ್ಯಾರಂಟಿ ಕೊಡಬೇಕಾಗುತ್ತೆ, ಅವರು ಭಾರತೀಯರು ಅನ್ನೋದಕ್ಕೆ ಪ್ರೂಫ್ ಕೊಡಬೇಕಾಗುತ್ತೆ. ಎಲೆಕ್ಷನ್ ಕಮಿಷನ್ ಅಲ್ಲ ತೀರ್ಮಾನ ಮಾಡೋದು, ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ, ಗೃಹ ಇಲಾಖೆ ತೀರ್ಮಾನ ಮಾಡುತ್ತೆ ಯಾರು ಅವ್ರು ಭಾರತೀಯನೋ ಅಲ್ವಾ ಅಂತ. ಎಲೆಕ್ಷನ್ ಕಮಿಷನ್ ಯಾವ ದಾಖಲೆಗಳನ್ನ ಎಲೆಕ್ಷನ್ ಕಮಿಷನ್ 27 ಲಕ್ಷ ಜನ ಆಚೆ ತೆಗೆದಾರಲ್ಲ, ಅವ್ರು ಏನಂತ ಹೇಳಿದ್ದಾರೆ ಗೊತ್ತಾ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಏನು, ಮತದಾರ ಪಟ್ಟಿಯಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅವ್ರ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಆಯಸ್ಸಿನಲ್ಲಿ ವ್ಯತ್ಯಾಸ ಇದೆ, ಅಡ್ರೆಸ್ಸಲ್ಲಿ ವ್ಯತ್ಯಾಸ ಇದೆ, ಇಷ್ಟೇ, ಬೇರೇನಿಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳ್ತೇಳಿ 27 ಲಕ್ಷ ಮತದಾರರಿಗೆ ಇಷ್ಟು ತೆಗಿಬಾರದು. ಅದಕ್ಕೆ ಅವರು 19 ಕೋರ್ಟ್ಗಳು ಮಾಡಿದ್ದು, ಏನಲ್ಲಿ ಮೇಲ್ವಿಚಾರಣೆಗಿಂತ ಕೋರ್ಟ್ಗಳು ಮಾಡಿ, ಟ್ರಿಬ್ಯುನಲ್ ಕೋರ್ಟ್ಸ್ಗಳು ಮಾಡಿ, ಕೊನೆ 23ನೇ ತಾರೀಕು ಮತದಾನ ಅಂದರೆ 21ನೇ ತಾರೀಕು ಸೇರಿಸ್ತಾನೆ ಇದ್ರು, 29ಕ್ಕೆ ಮತದಾನ ಅಂದರೆ 27ನೇ ತಾರೀಕು ಸೇರಿಸ್ತಾನೆ ಇದ್ರು. ಅದು ಒಂದು ಭಾಗ. ಚುನಾವಣೆಯಲ್ಲಿ ಏನು ಮಾಡಿದೆ ಬಿಜೆಪಿ? ಒಂದು TMCದು ಒಂದು ಐಪ್ಯಾಕ್ ಅಂತ ಒಂದು ಸಂಸ್ಥೆ ಇತ್ತು, ಯಾವ ಚುನಾವಣೆ ನಡೆಸ್ತಾ ಇತ್ತಲ್ಲ, ಟೋಟಲ್ ಅವ್ರ ಚೀಫ್ ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ರು. ಯಾವತ್ತು ಬಿಡುಗಡೆ ಆಗಿದ್ದು ಗೊತ್ತಾ? 30ನೇ ತಾರೀಕು ಚುನಾವಣೆ ಮುಗಿದು ನೆಕ್ಸ್ಟ್ ಡೇಗೆ ಬಿಡುಗಡೆ. ಅಂದರೆ ಎಲ್ಲ ಆ್ಯಂಗಲ್. ಆಮೇಲೆ ಕೋಮು ಧ್ರುವೀಕರಣ ನೀವು ಹೇಳಿದ್ರಿ, ಅವರು ಹೇಳಿದ್ರು ಧ್ರುವೀಕರಣ ಅಂದ್ರೆ ಎಷ್ಟು ಧ್ರುವೀಕರಣ? 28 ರಾಹುಲ್ ಗಾಂಧಿ ಹೋಗಿ ಹೇಳಿ ಬಂದ್ರಿ ಧ್ರುವೀಕರಣದ ರಾಜಕಾರಣ ಮಮತಾ ಬ್ಯಾನರ್ಜಿ ಮಾಡದೇ ಹೋಗಿದ್ರು ಬಿಜೆಪಿಗೆ ಇಲ್ಲಿ ಜಾಗನೇ ಸಿಕ್ತಿರ್ಲಿಲ್ಲ. ನಿಮ್ಮ ರಾಹುಲ್ ಗಾಂಧಿ ಐ ಅಗ್ರಿ, ಎಲೆಕ್ಷನ್ ಗಳು ಬಹಳ ಅದ್ಭುತವಾಗಿ ನಡೆದಿದ್ದಾವೆ ಅಂತ ಅಧೀರ್ ರಂಜನ್ ಚೌಧರಿ ಕೂತ್ಕೊಂಡು ಅದನ್ನೇ ಹೇಳ್ತಲ್ಲ. ಧ್ರುವೀಕರಣ ಈಗ 294 ಸೀಟು, 294 ಸೀಟಲ್ಲಿ 28% ಪಾಪ್ಯುಲೇಷನ್ ಇದೆ ಅಲ್ಲಿ, ಅದು ಮೈನಾರಿಟಿದು. ಬಿಜೆಪಿ ಒಂದೇ ಒಂದು ಸೀಟ್ ಕೊಟ್ಟಿಲ್ಲ ಮೈನಾರಿಟಿಗೆ, ನಾಟ್ ಇವನ್ ಸಿಂಗಲ್ ಸೀಟ್. ಸಬ್ಕಾ ಸಾಥ್ ಅಂತಾರಲ್ಲ, ನಾಟ್ ಸಿಂಗಲ್ ಸೀಟ್. ಏನಂದ್ರೆ
ಕೋಮು ಧ್ರುವೀಕರಣ ಮಾಡಲೇಬೇಕು ಅಂತ ಎಲ್ಲ 360 ಆ್ಯಂಗಲಿಂದ ಚುನಾವಣೆಗಳಲ್ಲಿ ಈ ರೀತಿಯ ರಾಜಕಾರಣವನ್ನ ಬೇರೆ ಯಾವ ಪಕ್ಷಗಳು ದೇಶದಲ್ಲಿ ಮಾಡಿಲ್ಲ. ಟಿಎಂಸಿ ಮಾಡಿರ್ಬೋದು. ಅಲ್ಲಿ 121 ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳ ಪೈಕಿ 89 ಮಮತಾ ಬ್ಯಾನರ್ಜಿ ಗೆದ್ಕೋತಾರೆ ಅಂದ್ರೆ ಅದು ಕೋಮು ಧ್ರುವೀಕರಣದ ರಾಜಕಾರಣ ಅಲ್ವಾ? ನಾನು ಮಮತಾ ಬ್ಯಾನರ್ಜಿ ಕೋಮು ಧ್ರುವೀಕರಣ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಮತ್ತೆ ಮಮತಾ ಬ್ಯಾನರ್ಜಿ ಮಾಡಿದ್ದು ತಪ್ಪಾದ್ರೂ ಕೂಡ ಬಿಜೆಪಿ ಮಾಡಿದ್ದೇನು ಒಳ್ಳೆ ಕೆಲಸ ಏನಲ್ವಲ್ಲ. ಮಮತಾ ಬ್ಯಾನರ್ಜಿ ಈಗ ಅದರೊಳಗೆ ಅವರು 47 ಜನಕ್ಕೆ ನಟರಾಜ್ ಪಶ್ಚಿಮ ಬಂಗಾಳದ ಚುನಾವಣೆಗಳ ರಿಸಲ್ಟ್ ಬಗ್ಗೆ ಚರ್ಚೆ ಮಾಡುವಾಗ ಥರ್ಡ್ ಅಂಪೈರ್ ಕಂಡಂಗೆ ಕಾಣಿಸ್ತಾರೆ. ನಿಮ್ಮ ಪಕ್ಷದ ಕತೆ ಹೇಳಿ ಏನು ಅಂತ. ನಮ್ಮ ಪಕ್ಷ ಕಾಂಗ್ರೆಸ್ ಏನ್ ಹೇಳಿ? ನಮ್ಮ ಪಕ್ಷ ಇಲೆಕ್ಷನ್ಗೆ ಒಂದು 4-4 ದಿನ ರಾಹುಲ್ ಗಾಂಧಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಏನಂದ್ರೆ ಬಿಜೆಪಿ ಲಿಸ್ಟ್ ಬೆಳಿಬೇಕಾದ್ರೆ ಮಮತಾ ಬ್ಯಾನರ್ಜಿ ಇಂಡಿಯಾ ಅಲಯನ್ಸ್ಗೆ ದೊಡ್ಡ ಹೊಡೆತ ಆ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲ ಅದೇಂದ್ರೆ ಪೋಲರೈಸ್ ಇದೆಯಲ್ಲ, ಅಲ್ಲಿ ಅಲಯನ್ಸ್ ಇಲ್ಲ ಮಾಡ್ಲಿಕ್ಕೆ ಅವಕಾಶ ಕೊಡಿ. ನೇಷನಲ್ ಲೆವೆಲ್ ಅಲ್ಲಿ ಇದ್ದಾರೆ. ಮಸೂದೆಗೆ ಒಟ್ಟಾಗಿ ವೋಟ್ ಮಾಡಿದಾರಲ್ಲ ಶೆಟ್ರೆ, ಅಸ್ಸಾಂ ಮತ್ತೆ ವೆಸ್ಟ್ ಬೆಂಗಾಲ್ ಪಾರ್ಟಿ ವೈಸ್ ವೆಸ್ಟ್ ಬೆಂಗಾಲ್ ನೋಡಿದ್ರೆ 45-40 46.33% ಬಿಜೆಪಿ. ಬಿಜೆಪಿ, ಎಸ್ 46% ಬಿಜೆಪಿಯ ವೋಟ್ ಶೇರ್.